ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೈಬ್ ವಿತ್ ಅಮ್ಮು. ಇವತ್ತು ನಾನು 2 ಥರ ಪ್ಯಾನ್ ಕೇಕ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ಯಾನ್ ಕೇಕ್ ಬಂದು ರಾಗಿ ತವಾ ಚಾಕ್ಲೇಟ್ ಪ್ಯಾನ್ ಕೇಕ್ ಅಂತ. ಸೊ ಅದರ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಫಸ್ಟು ಬೇಕಿಂಗ್ ಸೋಡಾ, ಆಸ್ ಯೂಶುವಲ್ ರಾಗಿ, ಬೇಕಿಂಗ್ ಪೌಡರ್, ವೆನಿಲಾ ಎಸೆನ್ಸ್, ಗೋಧಿ ಹಿಟ್ಟು, ಚಾಕ್ಲೇಟ್ ಪೌಡರ್. ಅದು ಬಿಟ್ಟರೆ ಇದು ಜಾಗ್ರಿ ಪೌಡರ್ ನಮಗೆ ಸಿಗಲಿಲ್ಲ, ಸೊ ಅದಕ್ಕೆ ನಾನು ಬೆಲ್ಲ ತುರಿದಿಟ್ಕೊಂಡಿದ್ದೀನಿ. ನೀವು ಆಪ್ಷನ್ ಆಗಿ ಯೂಸ್ ಮಾಡ್ಕೋಬೋದು ಜಾಗ್ರಿನ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸಿಂದ ಇವಾಗ ಚಾಕ್ಲೇಟ್ ತವಾ ರಾಗಿ ಪ್ಯಾನ್ ಕೇಕ್ ಮಾಡೋಣ, ಬನ್ನಿ. ಫಸ್ಟ್ 1 ಕಪ್ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ರಾಗಿ ಹಿಟ್ಟು, ನೆಕ್ಸ್ಟ್ ಕೋಕೋ ಪೌಡರ್, ಬೆಲ್ಲ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಮಿಲ್ಕ್ ಹಾಕೋತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂಚೂರು ವೆನಿಲಾ ಎಸೆನ್ಸ್. ಸೊ ಇದು ಈ ಕನ್ಸಿಸ್ಟೆನ್ಸಿಗೆ ಕಂಪ್ಲೀಟಾಗಿ ಬರಬೇಕು. ಸೊ ಇದನ್ನು ತವಾ ಮೇಲೆ ಹಾಕೋಕ್ಕೆ ರೆಡಿ ಇದೆ. ತವಾ ಮೇಲೆ ಹಾಕೋಣ. ಇದನ್ನು ಬಿಸಿ ಆಗಿದೆ, ಸ್ವಲ್ಪ ಆಯಿಲ್ ಹಾಕೋಬೇಕು. ಆ್ಯಸ್ ಯೂಶುವಲ್ ನೀವು ದೋಸೆ ಹೆಂಗೆ ಹಾಕೋತೀರಾ ಹಾಗೆ. ಸೊ ಇದು ಟರ್ನ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಆಯಿತು, ಇದು ಒಂದಾಗಿದೆ. ಸೊ ನಾವು ಚಾಕ್ಲೇಟ್ ಮತ್ತು ಮಿಲ್ಕ್ನ ಮೆಲ್ಟ್ ಮಾಡ್ಕೋತಾ ಇದ್ದೀವಿ ಇದರ ಮೇಲೆ ಹಾಕೋಣ ಅಂತ. ನಾನು ಚಾಕ್ಲೇಟ್ ತಿನ್ನಕ್ಕೆ ಬಿಡ್ತೇನೆ, ಏನು ಮಾಡೋಣ. ಸೊ ಇದನ್ನು ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಚಾಕ್ಲೇಟ್ ಮತ್ತು ಮಿಲ್ಕ್ ಎಲ್ಲ, ಸೊ ಅದನ್ನು ಇದರ ಮೇಲೆ ಹಾಕ್ತಾ ಇದ್ದೀನಿ. ಸೊ ಇದು ನಾನು ಹಾಕಿ ಚಾಕ್ಲೇಟನ್ನ ಹಾಕಿ ಮಾಡಿದ್ದೀನಿ. ಸೊ ನೀವು ಯಾವ ಥರ ಬೇಕಾದರೂ ಟಾಪಿಂಗ್ಸ್ ಯೂಸ್ ಮಾಡ್ಕೋಬೋದು. ನಾನು ಗ್ರೇಪ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಚಾಕೋ ಚಿಪ್ಸ್, ಸ್ಟ್ರಾಬೆರೀಸ್ ಎಲ್ಲ ಯೂಸ್ ಮಾಡ್ಕೋಬೋದು. ಇವಳು ನನ್ನ ತಂಗಿ ಸೈಕಲ್ ಕ್ಯಾಪಲ್ಲಿ ಒಂದೊಂದಾಗೆ ತಿಂತೀನಿ ಅಂದ್ಕೊಂಡು ತಿಂತಾ ಇದ್ದಾಳೆ. ಜಸ್ಟ್ ಮೇಲೆ ಹಾಕೋದಷ್ಟೇ, ಟಾಪಿಂಗ್ಸ್ ಥರ. ಸೊ ಇದು ಫಸ್ಟ್ ಟೈಮ್ ನಾನು ರಾಗಿ ಚಾಕ್ಲೇಟ್ ಪ್ಯಾನ್ ಕೇಕ್ನ ಮಾಡ್ತಾ ಇರೋದು. ವೆರಿ ಈಸಿ ಮಾಡೋದಕ್ಕೆ. ಮಕ್ಕಳಿಗೆ ಹೆಲ್ತಿಯಾಗಿ ಪ್ಯಾನ್ ಕೇಕ್ ಮಾಡಿಕೊಡ್ಬೇಕಂದ್ರೆ ಇದು ಸುಲಭವಾಗಿ ಮಾಡಿಕೊಡ್ಬೋದು. ಸೊ ಹೆಂಗಿದೆ ನಾನು ಟೇಸ್ಟ್ ಮಾಡ್ತೀನಿ. ಪ್ಲಸ್ ಕಮ್ ಔಟ್ ವೆರಿ ನೈಸ್, ಸೂಪರ್ ಆಗಿದೆ. ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬಂದಿದೆ. ಸೊ ಇವಾಗ ನಾನು ಸೆಕೆಂಡ್ ಪ್ಯಾನ್ ಕೇಕ್ನ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪ್ಯಾನ್ ಕೇಕ್ ಹೆಸರು ಏನಂತಂದರೆ ಬನಾನಾ ಪ್ಯಾನ್ ಕೇಕ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಹಾಲು, ಗೋಧಿ ಹಿಟ್ಟು, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಬನಾನಾ ಆ್ಯಂಡ್ ಆಯಿಲ್, ಅದ್ರ ಜೊತೆ ಚೂರು ವೆನಿಲಾ ಎಸೆನ್ಸ್. ಸೊ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಇವಾಗ 1 ಕಪ್ ಗೋಧಿ ಹಿಟ್ಟು, ಇವಾಗ ಮಿಲ್ಕ್ ಸದ್ಯಕ್ಕೆ ಚೂರು ಹಾಕ್ಕೊಂಡಿರ್ತೀನಿ ಎಷ್ಟು ಬೇಕಷ್ಟು, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ. ಈಗ ಇದನ್ನು ಸೈಡಲ್ಲಿಟ್ಟು ಬನಾನಾನ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ 1 ಬನಾನಾ ತೊಗೊಂಡಿದ್ದೀನಿ, ಯಾಕೆಂದರೆ ನಾನು ಜಾಸ್ತಿ ಮಾಡ್ತಾ ಇಲ್ಲ. ಸೊ ಒಂದೇ ಬನಾನಾ ತೊಗೊಂಡಿದ್ದೀನಿ. ಇಷ್ಟು ಕ್ಲಿಯರಾಗಿ ಸ್ಮ್ಯಾಶ್ ಆಗಬೇಕದು. ಈ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವು ಇದಕ್ಕೆ ಹಾಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟನ್ನು ಸ್ಮ್ಯಾಶ್ ಮಾಡಿ ಹಾಕೋಬೋದು. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ನೋಡ್ಕೊಂಡು ಮಾಡ್ಕೋಬೋದು. ಸೊ ನಿಮ್ಗೆ ಎಷ್ಟು ಬೇಕು ಸಕ್ಕರೆ ಅಷ್ಟು ಹಾಕ್ಕೊಳ್ಳಿ. ಸಕ್ಕರೆ ಕಡಿಮೆ ತಿಂತೀರಾ ಅಂದರೆ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂಚೂರು ವೆನಿಲಾ ಎಸೆನ್ಸು, ಒಂಚೂರು ಆಯಿಲು. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು, ಕರೆಕ್ಟಾಗಿ ಬ್ಯಾಟರ್ ಆಗಬೇಕು. ಸೊ ಇದನ್ನು ತವಾ ಮೇಲೆ ಹಾಕಿ ಮಾಡೋದು. ಆಯಿಲ್ ಹಾಕ್ಕೊಳ್ಳೋಣ. ಸೊ ಇದನ್ನು ಫ್ಲಿಪ್ ಮಾಡಿದ್ದೀನಿ ಇವಾಗ.
ಸೊ ಈ ಕಲರ್ ಬರುತ್ತೆ ಫ್ಲಿಪ್ ಮಾಡಿದ್ಮೇಲೆ, ಆ ಕಡೆನೂ ಇದೇ ಕಲರ್ ಬರಬೇಕು. ಸೊ ಈಗ 2 ಕಡೆನೂ ಆಗಿದೆ ನೋಡಿ ಇಲ್ಲಿ. ನಾನು ಟಾಪಿಂಗ್ಸ್ ಗ್ರೇಪ್ಸ್ ಆ್ಯಂಡ್ ಹನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹನಿ ಹಾಕೋಬೋದು. ನಾನು ಕಡಿಮೆನೇ ಹಾಕೋತಾ ಇದ್ದೀನಿ, ಬಿಕಾಸ್ ನಾವು ಮನೆಯಲ್ಲೆಲ್ಲ ಸಕ್ಕರೆ ಲೈಟಾಗಿ ತಿನ್ನೋದು, ಸೊ ಚೂರು ಹಾಕೋತಾ ಇದ್ದೀನಿ. ಇದರ ಮೇಲೆ ಟಾಪಿಂಗ್ಸ್ ಆಗಿ ಗ್ರೇಪ್ಸ್ ಹಾಕ್ತಾ ಇದ್ದೀನಿ. ಸೊ ಬನಾನಾ ಪ್ಯಾನ್ ಕೇಕ್ ರೆಡಿ ಆಗಿದೆ ತಿನ್ನೋಕ್ಕೆ. ಓಕೆ, ಆ್ಯಂಡ್ ದಿ ಬನಾನಾ ಪ್ಯಾನ್ ಕೇಕ್ ಇಸ್ ರೆಡಿ ಟು ಈಟ್. ಹೆಂಗಿದೆ ಟೇಸ್ಟ್ ಮಾಡೋಣ. ನಾನು ವೆರಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು 2 ಪ್ಯಾನ್ ಕೇಕ್ಸೂ. ಇದನ್ನು ಟೇಸ್ಟ್ ಮಾಡೋಣ. ಇಟ್ ಹ್ಯಾಸ್ ಕಮ್ ಔಟ್ ವೆರಿ ನೈಸ್. ಸೂಪರ್ವಾಗಿ ಬಂದಿದೆ. ಆ ಬನಾನಾ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಬಾಯಿಗೆ ಒಂದೇ ಬನಾನಾ ಹಾಕಿದ್ರು ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ. ಹೆಲ್ತಿಯಾಗೂ ಇರುತ್ತೆ ಆ್ಯಂಡ್ ವೆರಿ ಈಸಿ ಟು ಮೇಕ್. ಸೊ ನಿಮಗೆ ಈ ವಿಡಿಯೋ 2 ಪ್ಯಾನ್ ಕೇಕು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಗಾಗಿ. ಟೇಕ್ ಕೇರ್, ಬಾಯ್.